ನಮಸ್ಕಾರ ಸ್ನೇಹಿತರೆ. 2024 ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲೇ ಇರುವ ಇಂಥ ಸಮಯದಲ್ಲಿ ಕೈಪಾಳ್ಯದಲ್ಲಿ ಈಗ ರಾಜೀನಾಮೆ ಪರ್ವ ಶುರುವಾಗಿದೆ. ಅದು ಹಾಲಿ ಸಚಿವ ಮತ್ತು ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಶಾಸಕರು ಈಗಾಗಲೇ ವಿಧಾನಸೌಧಕ್ಕೆ ಬಂದಿದ್ದಾರೆ. ಸ್ಪೀಕರ್ ಅವರನ್ನು ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಸಬೇಕು ಅಂತ. ಏನಿದು ದಿಢೀರ್ ಬೆಳವಣಿಗೆ? ರಾಜೀನಾಮೆಗೆ ಸಿದ್ಧ ಆಗಿರೋ ಕೈ ಶಾಸಕರು ಯಾರು? ಕಾರಣ ಏನು? ಈ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ರಾಜೀನಾಮೆ ಪರ್ವ ಕಾಂಗ್ರೆಸ್ ನಲ್ಲಿ ಶುರುವಾಗಿರೋದು ಕೋಲಾರ ಕ್ಷೇತ್ರದ ಎಂಪಿ ಟಿಕೆಟ್ ವಿಷಯವಾಗಿ. ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಅಳಿಯನಿಗೆ ಕೋಲಾರ ಕ್ಷೇತ್ರದ ಎಂಪಿ ಟಿಕೆಟ್ ಕೊಡಬಾರದು. ಅಲ್ಲಿನ ಭಾಗದ ಶಾಸಕರು ಮತ್ತು ಎಂಎಲ್ಸಿಗಳು, ಸ್ವತಃ ಸಚಿವರು ಸಹ ಈಗ ಖುದ್ದು ರಾಜೀನಾಮೆ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ವಿಧಾನಸೌಧದಲ್ಲಿ ಸ್ಪೀಕರ್ ಕಚೇರಿ ಹತ್ರ ಈಗ ಆಲ್ರೆಡಿ ಶಾಸಕರು ತಲುಪಿದ್ದಾರೆ. ಇದರ ನೇತೃತ್ವ ವಹಿಸಿರೋದು ಬೇರೆ ಯಾರು ಅಲ್ಲ, ಸ್ವತಃ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿರೋ ಎಂಸಿ ಸುಧಾಕರ್ ಅವರು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತ್ತು ಕೋಲಾರ ಕ್ಷೇತ್ರದ ಮುನಿಯಪ್ಪ ಅವರು ಸಹ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರು. ಈ ಇಬ್ಬರ ಕಾಳಗದಲ್ಲಿ ಈಗ ಶಾಸಕರು ರಾಜೀನಾಮೆಗೆ ಮುಂದಾಗಿದ್ದಾರೆ. ರಾಜೀನಾಮೆಗೆ ಮುಂದಾಗಿರೋ ಎಲ್ಲ ಶಾಸಕರು ಸಹ ರಮೇಶ್ ಕುಮಾರ್ ಅವರ ಬಣದವರು. ಯಾವುದೇ ಕಾರಣಕ್ಕೂ ಮುನಿಯಪ್ಪನವರ ಕುಟುಂಬಕ್ಕೆ ಕೋಲಾರ ಎಂಪಿ ಕ್ಷೇತ್ರದಿಂದ ಟಿಕೆಟ್ ಕೊಡಬಾರದು ಅನ್ನೋದು ಇವರ ಒತ್ತಾಯ. ಕಾಂಗ್ರೆಸ್ ಹೈಕಮಾಂಡ್ ಅವರು ಈ ಕಡೆ ಮುನಿಯಪ್ಪನವರ ಫ್ಯಾಮಿಲಿಯ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಕೋಲಾರ ಭಾಗದ 5 ಜನ ಶಾಸಕರು ಮತ್ತು ಸಚಿವರು ಸಿಡಿದೆದ್ದು ಈಗ ರಾಜೀನಾಮೆ ಕೊಡುವವರೆಗೂ ಈ ವಿಷಯ ಬಂದು ನಿಂತಿದೆ. ಇವರ 1 ಪಾಯಿಂಟ್ ಅಜೆಂಡಾ ಏನಪ್ಪಾ ಅಂದ್ರೆ, ಯಾವುದೇ ಕಾರಣಕ್ಕೂ KH ಮುನಿಯಪ್ಪ ಅವರ ಅಳಿಯ ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬಾರದು. ಆದ್ರೆ ಹೈಕಮಾಂಡ್ ನೋಡಿದ್ರೆ ಈ ಕಡೆ ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಆಲ್ಮೋಸ್ಟ್ ಆಲ್ ಫೈನಲ್ ಮಾಡಿಬಿಟ್ಟಿದೆ. ಈಗ ಎದ್ದಿರೋ ಸಮಸ್ಯೆನ ಯಾವ ರೀತಿ ಬಗೆಹರಿಸುತ್ತೆ ಹೈಕಮಾಂಡ್ ಅಥವಾ ಕೆಪಿಸಿಸಿ ಅವರು? ಬಂಡಾಯ ಈಗ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಆ ಕಡೆ ಬಾಗಲಕೋಟೆನಲ್ಲೂ ಸಹ ವೀಣಾ ಕಾಶಪ್ಪನವರು ಬಂಡೆದ್ದಿದ್ದಾರೆ. ಟಿಕೆಟ್ ಏನಾದ್ರು ರಿವರ್ಸ್ ಮಾಡ್ಲಿಲ್ಲ ಅಂದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ, ಅದನ್ನ ಯಾರಿಂದಲೂ ತಡೆಯೋಕ್ಕಾಗಲ್ಲ ಅಂತೇಳಿ ವೀಣಾ ಕಾಶಪ್ಪನವರು ಆ ಕಡೆಯಿಂದ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಈ ಕಡೆಯಿಂದ ಕೋಲಾರದಲ್ಲಿ ನೋಡಿದ್ರೆ 5 ಜನ ಶಾಸಕರು ಮತ್ತು ಸಚಿವರು ರಾಜೀನಾಮೆಗೆ ರೆಡಿ ಆಗ್ಬಿಟ್ಟಿದ್ದಾರೆ. ಇದು ಈಗ ಕಾಂಗ್ರೆಸ್ ನಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದೆ. ಕೇವಲ ಬಿಜೆಪಿನಲ್ಲಿ ಮಾತ್ರ ಇದ್ದಂತ ಬಂಡಾಯದ ಬಿಸಿ ಈಗ ಕಾಂಗ್ರೆಸ್ ಅನ್ನು ತಟ್ಟಿದೆ. ಮಾಲೂರು ಶಾಸಕ ನಂಜೇಗೌಡ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿಯಿಂದ ರಾಜೀನಾಮೆ ನೀಡುವ ಎಚ್ಚರಿಕೆಯನ್ನು ಈಗ ಆಲ್ರೆಡಿ ರಮೇಶ್ ಕುಮಾರ್ ಬಣದ ಈ ಶಾಸಕರು ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮತ್ತು ನಜೀರ್ ಅಹಮದ್ ಇವರು ಕೂಡ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಈ ಇಬ್ರು ಎಂಎಲ್ಸಿಗಳು ಈಗ ಆಲ್ರೆಡಿ ಬಸವರಾಜ್ ಹೊರಟ್ಟಿ ಸಭಾಪತಿ ಅವರನ್ನು ಭೇಟಿಯಾಗೋದಕ್ಕೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ದಾರೆ. ಸ್ಪೀಕರ್ UT ಖಾದರ್ ಅವರು ಈಗ ಬೆಂಗಳೂರಲ್ಲಿಲ್ಲ, ಮಂಗಳೂರಿನಲ್ಲಿದ್ದಾರೆ. ಈಗ ಇಲ್ಲಿಂದ ಡೈರೆಕ್ಟ್ ಆಗಿ ಮಂಗಳೂರಿಗೆ ಹೋಗಿ ಅಲ್ಲೇ ರಾಜೀನಾಮೆ ಸಲ್ಲಿಸೋದಕ್ಕೆ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಪ್ಲಾನ್ ಮಾಡಿದ್ದಾರೆ. KH ಮುನಿಯಪ್ಪನವರಂತೂ ಹೇಗಾದ್ರೂ ಮಾಡಿ ತಮ್ಮಳಿಯ ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಹೈಕಮಾಂಡ್ ಲೆವೆಲ್ ಅಲ್ಲೂ ಸಹ ಲಾಬಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮಟ್ಟದಲ್ಲೂ ಸಹ ಲಾಬಿ ಮಾಡಿ ಟಿಕೆಟ್ ನ ಫೈನಲ್ ಸಹ ಮಾಡಿಸ್ಬಿಟ್ಟಿದ್ದಾರೆ. ಟಿಕೆಟ್ ಚಿಕ್ಕ ಪೆದ್ದಣ್ಣ ಅವರಿಗೆ ಅಂತ. ಕಳೆದ ಬಾರಿ ಸಹ ಕೋಲಾರದಲ್ಲಿ ಇಂತಹುದ್ದೇ ಬಂಡಾಯ ಎದ್ದಿತ್ತು. ಮುನಿಯಪ್ಪ ಅವರ ಬಣ ಮತ್ತು ರಮೇಶ್ ಕುಮಾರ್ ಅವರ ಬಣದ ನಡುವೆ ಸತತವಾಗಿ ಆ ಕ್ಷೇತ್ರನ ಗೆದ್ದುಕೊಂಡೇ ಬಂದಿದ್ದಂತಹ ಮುನಿಯಪ್ಪ ಅವರು ಕಳೆದ ಬಾರಿ ಆ ಕ್ಷೇತ್ರದಲ್ಲಿ ಸೋಲನುಭವಿಸಿದ್ರು. ಇಂತಹುದೇ ಸನ್ನಿವೇಶ ಈಗ ಮತ್ತೆ ಎದುರಾಗಿದೆ. ರಮೇಶ್ ಕುಮಾರ್ ಅವರು ಮತ್ತು ಮುನಿಯಪ್ಪ ಅವರ ಬಣ ಏನಾದ್ರೂ ಒಂದಾಗಿ ಫೈಟ್ ಮಾಡ್ತು ಅಂದ್ರೆ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಈಸಿಯಾಗಿ ವಿನ್ ಆಗ್ಬಿಡುತ್ತೆ. ಆದ್ರೆ ಅದು ಆಗ್ತಾ ಇಲ್ಲ. ಕಳೆದ ಬಾರಿ 2023 ವಿಧಾನಸಭಾ ಎಲೆಕ್ಷನ್ ನಲ್ಲಿ ರಮೇಶ್ ಕುಮಾರ್ ಅವರು ಸೋತಿದ್ದು ಸಹ ಈ 2 ಬಣದ ತಿಕ್ಕಾಟಗಳಿಂದಾಗೆ. ಈಗ ಆಗಿರೋ ರಾಜೀನಾಮೆ ಪ್ರಹಸನ ಕೇವಲ ಒತ್ತಡ ತಂತ್ರನ? ನಿಜಕ್ಕೂ ಈ ಸಚಿವರು, ಶಾಸಕರು ಮತ್ತು ಎಂಎಲ್ಸಿಗಳು ರಾಜೀನಾಮೆ ಕೊಡ್ತಾರಾ? ಈ ಕೋಲಾರದಲ್ಲಿ ಉಂಟಾಗಿರೋ ಬಣ ರಾಜಕೀಯದ ಜಗಳ ಪಕ್ಕದಲ್ಲಿನ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೂ ಹಪ್ಪಿ ಆ ಕ್ಷೇತ್ರದ ಕೈ ಅಭ್ಯರ್ಥಿಯ ಸೋಲಿಗೂ ಸಹ ಕಾರಣ ಆದ್ರೂ ಆಗಬಹುದು. ಈಗ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಏನಪ್ಪಾ ಅಂದ್ರೆ, DCM ಶಿವಕುಮಾರ್ ಅವರು ಮತ್ತು CM ಸಿದ್ದರಾಮಯ್ಯ ಅವರು ಈಗ ಯಾವುದೇ ನಿರ್ಧಾರಕ್ಕೆ ಬರೋದ್ ಬೇಡ, ಕೋಲಾರ ಟಿಕೆಟ್ ನ ಪೆಂಡಿಂಗ್ ಅಲ್ಲೇ ಮುಂದುವರ್ಸೋಣ, 2 ಬಣಗಳನ್ನು ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡಿ ಆನಂತರ ಚಿಕ್ಕ ಪೆದ್ದಣ್ಣ ಅವರನ್ನೇ ಕೋಲಾರದ ಅಭ್ಯರ್ಥಿಯಾಗಿ ಮುಂದುವರ್ಸೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನಲಾಗ್ತಾ ಇದೆ. ಬಿಜೆಪಿ ಅವರು ಆ ಕಡೆ ಸರ್ಕಸ್ ಮಾಡಿ ಎಲ್ಲ ಅಭ್ಯರ್ಥಿಗಳ ಲಿಸ್ಟ್ ಅನ್ನು ಸಹ ಅನೌನ್ಸ್ ಮಾಡಿ ಆಗಿದೆ.
ಆಲ್ಮೋಸ್ಟ್ ಆಲ್ ಯಾವ ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಗಳು ಅಂತ ಬಿಜೆಪಿನಲ್ಲಿ ಈಗ ಒಂದು ಕ್ಲಾರಿಟಿ ಸಿಕ್ಕಾಗಿದೆ. ಬಂಡಾಯ ಎದ್ದಿದ್ದಂತಹ ಸದಾನಂದ ಗೌಡ್ರು, ಕರಡಿ ಸಂಗಣ್ಣ ಅವರು, MP ರೇಣುಕಾಚಾರ್ಯರು, ಕರುಣಾಕರ್ ರೆಡ್ಡಿ ಅವರು, ರವೀಂದ್ರನಾಥ್ ಅವರು, ಈಶ್ವರಪ್ಪ ಅವರನ್ನೊಬ್ಬರನ್ನು ಹೊರತುಪಡಿಸಿ ಉಳಿದೆಲ್ಲ ಬಂಡಾಯವನ್ನು ಸದ್ಯದ ಮಟ್ಟಿಗೆ ಹತ್ತಿಕ್ಕುವಲ್ಲಿ ಬಿಜೆಪಿಯ ಹೈಕಮಾಂಡ್, ಬಿಜೆಪಿಯ ರಾಜ್ಯ ನಾಯಕರು ಸಫಲರಾಗಿದ್ದಾರೆ ಅಂತ ಹೇಳ್ಬೇಕು. ಈಗ ಕಾಂಗ್ರೆಸ್ ನಲ್ಲಿ ಶುರುವಾಗಿದೆ ನೋಡಿ ಪ್ರಹಸನ. ವೀಣಾ ಕಾಶಪ್ಪನವರಂತೂ ಯಾವುದೇ ಮಾತು ಕೇಳೋದಕ್ಕೆ ರೆಡಿ ಇಲ್ಲ. ಈ ಕಡೆ ಕೋಲಾರದಲ್ಲಿ ಹೊಸದಾಗಿ ನಾಟಕ ಶುರುವಾಗಿದೆ. ಖರ್ಗೆ ಅವರು ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಅವರನ್ನು ಪರಸ್ಪರ ಕೂರಿಸಿಕೊಂಡು ಸಂಧಾನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ನಾವು ಟಿಕೆಟ್ ಅನ್ನು ಮುನಿಯಪ್ಪ ಅವರ ಫ್ಯಾಮಿಲಿಯ ಚಿಕ್ಕ ಪೆದ್ದಣ್ಣ ಅವರಿಗೆ ಕೊಡ್ತಾ ಇದ್ದೇವೆ, ನೀವು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಖರ್ಗೆ ಅವರು ಮನವಿ ಮಾಡಿದ್ರು ರಮೇಶ್ ಕುಮಾರ್ ಅಲ್ಲಿ. ಆದ್ರೆ ರಮೇಶ್ ಕುಮಾರ್ ಅವರು ಆ ಸಭೆಯಿಂದ ಎದ್ದು ಹೊರ ನಡೆದಿದ್ರು. ಕೋಲಾರದ ಶಾಸಕ ಮತ್ತು ಸಚಿವರಾಗಿರ್ತಕ್ಕಂಥ ಮುನಿಯಪ್ಪ ಅವರು ಹೇಳೋದು, ಇಲ್ಲ, ಹೈಕಮಾಂಡ್ ಅವರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ, ಇದಕ್ಕೆ ರಮೇಶ್ ಕುಮಾರ್ ಅವರ ಒಪ್ಪಿಗೆ ಸಹ ಇದೆ, ಎಲ್ಲವನ್ನು ನಾವು ಸುಸೂತ್ರವಾಗಿ ಬಗೆಹರಿಸಿಕೊಳ್ತೇವೆ ಅಂತಾರೆ. ಇದು ರಾಜ್ಯ ಕಾಂಗ್ರೆಸ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಬಂಡಾಯ ದೊಡ್ಡದಾಗಿದೆ. ಯಾಕಂದ್ರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸಹ ಈ ಬಂಡಾಯವನ್ನು ತಣಿಸೋದಕ್ಕೆ ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗಿದೆ. ಖರ್ಗೆ ಅವರು ಸಹ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಅವರ ಸಂಧಾನ ಮಾಡೋದಕ್ಕೆ ಪಟ್ಟ ಪ್ರಯತ್ನಗಳೆಲ್ಲ ವಿಫಲ ಆಗಿದೆ. ಈಗ ಉಳಿದಿರೋದು ಹೈಕಮಾಂಡ್ ಒಂದೇ ದಾರಿ, ಅದು ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿಯಿಂದ ಮಾತ್ರ ಸಾಧ್ಯ. ಇಂಥ ಅವಕಾಶಕ್ಕೆ ಕಾದು ಕುಳಿತಿದ್ದಾರೆ ಕುಮಾರಸ್ವಾಮಿ ಮತ್ತು ಬಿಜೆಪಿ. ಅದಕ್ಕಾಗಿ ಅವರು ಅಳೆದು ತೂಗಿ ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ನ ಫೈನಲ್ ಮಾಡಿದ್ದಾರೆ. ಈ ಎಲ್ಲ ಬಂಡಾಯದ ಲಾಭವನ್ನು ಪಡೆದು ಮತ್ತೊಮ್ಮೆ ಅಲ್ಲಿ JDS ಮತ್ತು ಬಿಜೆಪಿ ಮೈತ್ರಿಕೂಟದ ಬಾವುಟವನ್ನು ಆರಿಸಬೇಕು ಅಂತ ಕಾದು ಕುಳಿತಿದ್ದಾರೆ. ಮೊದಲೇ ಸರ್ವೆಗಳಲ್ಲಿ ಕೋಲಾರದ ಬಗ್ಗೆ ಆ ಸ್ಥಾನನ ಕಾಂಗ್ರೆಸ್ ಗೆಲ್ಲೋದಿಲ್ಲ ಅಂತಾನೆ ಸಮೀಕ್ಷೆಗಳು ಬಂದಿದೆ. ಇಂಥ ಟೈಮ್ ಅಲ್ಲಿ ಬಂಡಾಯ ಬೇರೆ, ಇದನ್ನ ಅರಗಿಸಿಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ನವರಿಗೆ ಆಗ್ತಾ ಇಲ್ಲ. ಎಲೆಕ್ಷನ್ ಆಗೋಕ್ಕೂ ಮುಂಚೆನೆ ಕೋಲಾರದಲ್ಲಿ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಬಡದ ಜಗಳದಿಂದಾಗಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಕಳೆದುಕೊಂಡಿದೆಯಾ ಅನ್ನೋ ಎಲ್ಲ ಅನುಮಾನಗಳು ಈಗ ಮೂಡ್ತಾ ಇದಾವೆ. ಈ ಮಧ್ಯೆ ಮತ್ತೆ ಮೀಡಿಯಾಗಳಿಗೆ ಮಾತನಾಡಿರ್ತಕ್ಕಂಥ ಸಚಿವ ಮುನಿಯಪ್ಪ ಅವ್ರು ಹೇಳೋದೇನಪ್ಪಾ ಅಂದ್ರೆ, ನಾನು ಯಾರಿಗೂ ಕೇರ್ ಮಾಡಲ್ಲ, ಐ ಡೋಂಟ್ ಕೇರ್. ಬಂಡಾಯ ಎದ್ದಿರೋ ಯಾವ ಸಚಿವರು ಅಥವಾ MLC ಗಳ ಜೊತೆಗೂ ನಾನು ಮಾತಾಡಲ್ಲ, ಅವರನ್ನ CM ಮತ್ತು DCM ಅವರೇ ಮಾತಾಡಿಸ್ತಾರೆ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಾರೆ ಮುನಿಯಪ್ಪ. ಸ್ನೇಹಿತರೆ, ಇದಿಷ್ಟು ಕೋಲಾರ MP ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಕುಮಾರ್ ಮಾಜಿ ಸ್ಪೀಕರ್ ಇವರು ಮತ್ತು ಹಾಲಿ ಸಚಿವ ಮುನಿಯಪ್ಪ ಅವರ ಬಣದ ನಡುವೆ ನಡೀತಾ ಇರ್ತಕ್ಕಂಥ ತಿಕ್ಕಾಟ. ಇದರಲ್ಲಿ ಯಾರ ಕೈ ಮೇಲಾಗಬಹುದು? ರಮೇಶ್ ಕುಮಾರ್ ಕೈ ಮೇಲಾಗುತ್ತಾ ಅಥವಾ ಸಚಿವ ಮುನಿಯಪ್ಪ ಅವರು ಹಠ ಹಿಡಿದು ಟಿಕೆಟ್ ನ ತಮ್ಮ ಅಳಿಯ ಚಿಕ್ಕ ಪೆದ್ದಣ್ಣವರಿಗೆ ಕೊಡಿಸುವಲ್ಲಿ ಸಕ್ಸಸ್ ಆಗ್ತಾರಾ? ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.